ಇನ್ನೊಂದು ಕ್ಯಾರೆಕ್ಟರ್ ಯಾವುದು ಅಂದರೆ ಜೀವಿಗಳದ್ದು ರಿಪ್ರೊಡಕ್ಷನ್ನು. ಈ ರಿಪ್ರೊಡಕ್ಷನ್ ಅನ್ನೋದು ನಾಟ್ ಡಿಫೈನಿಂಗು. ಅದ್ಯಾಕೆ ಅಂತ ಹೇಳ್ತೀನಿ ಆಮೇಲೆ. ಈ ರಿಪ್ರೊಡಕ್ಷನಲ್ಲಿ ಯಾವ್ಯಾವ ಥರ ಬೇರೆ ಬೇರೆ ಇರ್ತದೆ. ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸು, ಹೆಚ್ಚು ಜೀವಕೋಶಗಳಿರೋ ಇದು ಯಾವ್ಯಾವುದು ಗಿಡ ಮರಗಳು. ರಿಪ್ರೊಡಕ್ಷನ್ ಅಂದರೆ ಅದೇ ಥರ ಇರೋ ಇನ್ನೊಂದು ಸಣ್ಣದು ಮರಿನ ಉತ್ಪತ್ತಿ ಮಾಡೋದು. ಅದೇ ಥರ ಇರೋ ಚಿಕ್ಕ ಜೀವಿನ, ಈಗ ತೆಂಗಿನ ಮರ ಇರ್ತದೆ, ಅದು ಕಾಯಿ ಬಿಟ್ಟಾದ್ಮೇಲೆ ಕಾಯಿ ನೆಟ್ಟಿದಾಗ ಅದೇ ಥರ ಚಿಕ್ಕ ಗಿಡ ಆಯ್ತದೆ. ಒಂದು ಕತ್ತೆ ಇದ್ರೆ ಅದು ಮರಿ ಹಾಕಿದ್ರೆ ಚಿಕ್ಕ ಕತ್ತೆ ಮರಿ ಆಗಿರ್ತದೆ. ಮನುಷ್ಯನ ಮರಿ ಚಿಕ್ಕದು ಪಾಪು ಆಗಿರ್ತದೆ. ಅದೇ ಥರ ತನ್ನ ಥರನೇ ಇರೋಂಥದ್ದು ಹೆಚ್ಚು ಕಡಿಮೆ ಅದೇ ಥರ ಇರೋಂಥದ್ದು ಇನ್ನೊಂದು ಜೀವಿನ ಉತ್ಪತ್ತಿ ಮಾಡೋದದು, ಅದೇ ರಿಪ್ರೊಡಕ್ಷನ್ನು. ಅದೇ ಒಂದೊಂದು ಜೀವಕೋಶ ಇರೋದ್ರಲ್ಲಿ ಏನೂ ಇಲ್ಲ, ಬರೀ ಭಾಗ ಆಯ್ತಾ ಹೋಗಿ ಅದು ರಿಪ್ರೊಡಕ್ಷನ್ ಮಾಡ್ತದೆ. ಗ್ರೋತು ಆಯ್ತದೆ. ಅದು ಗ್ರೋತ್ ಅಂದರೂ ಭಾಗ ಆಗೋದದು. ಗ್ರೋತ್ ಮತ್ತು ರಿಪ್ರೊಡಕ್ಷನ್ ಒಟ್ಟಿಗೆ ಆಯ್ತಾ ಇರ್ತದೆ. ಇನ್ನು ಒಂದೇ ಒಂದು ಜೀವಿಗಳು ರಿಪ್ರೊಡಕ್ಷನ್ ಮಾಡೋದು ಯಾವುದು ಅಂದರೆ ಸ್ಪೋರು. ಈ ಅಣಬೆ ಏನು ಮಾಡ್ತದೆ, ಒಳಗಡೆ ಎಷ್ಟೋ ಲಕ್ಷಾಂತರ ಸ್ಪೋರ್ಗಳು ಮಾಡಿಬಿಟ್ಟು ಒಂದು ಸತಿ ಬ್ಲಾಸ್ಟ್ ಆದ ತಕ್ಷಣ ಅಷ್ಟು ಸ್ಪೋರ್ಗಳು ಗಾಳಿಲೆಲ್ಲ ಛಿದ್ರ ಆಗಿ ಎಲ್ಲಿ ಅದಕ್ಕೆ ಒಳ್ಳೆ ಎನ್ವಿರಾನ್ಮೆಂಟ್ ಸಿಗ್ತದೋ ಅಲ್ಲಿ ಬೆಳೀತದೆ. ಈಸ್ಟಲ್ಲಿ ಈ ಥರ ಬಡ್ಡಿಂಗ್ ಅಂತ ಈ ಥರ ಬೆಳೀತಾ ಹೋಯ್ತಾ ಇರ್ತದೆ ಈಸ್ಟ್ ಮತ್ತು ಹೈಡ್ರಾದಲ್ಲಿ. ಪ್ಲೆನೇರಿಯಾ ಅನ್ನೋದ್ರಲ್ಲಿ ರೀಜನರೇಷನ್ನು 2-3 ಭಾಗ ಆದರೆ ಮಿಕ್ಕಿರೋ ಸಣ್ಣ ಭಾಗ ಇನ್ನು ಪೂರ್ತಿ ಭಾಗನ ಇದು ಮಾಡ್ಕೊತದ ಮತ್ತೆ ಬೆಳೆಯೋದಾಯ್ತದೆ. ಈ ಮೇಲ್ಗಡೆ ಭಾಗನೂ ಕೆಳಗಡೆ ಭಾಗ ಬೆಳೀತದೆ. ಈ ಕೆಳಗಡೆ ಭಾಗ ಇದ್ರೂ ಅದು ಮೇಲ್ಗಡೆ ಭಾಗ ಬೆಳೀತದೆ. ಆಮೇಲೆ ಇನ್ನು ಫಂಗೈ, ಫಿಲಮೆಂಟಸ್ ಆಲ್ಗೆ ಮತ್ತು ಪ್ರೋಟೋನಮ್ ಆಫ್ ಮಾಸಸ್ ಅನ್ನೋದು ಆ ಪೂರ್ತಿ ಇದು ಫ್ರಾಗ್ಮೆಂಟೇಷನ್, ಸುಮ್ಮನೆ ಹೊಡ್ಕೊಂಡು ಎಲ್ಲಿ ಬೇಕಲ್ಲಿ ಭಾಗ ಆದರೂ ಅದು ಬೆಳೀತಾ ಹೋಯ್ತಾ ಇರ್ತದೆ. ಅದು ಇದು ಯಾವುದು ಫ್ರಾಗ್ಮೆಂಟೇಷನ್ನು. ಅದೇ ಥರ ಯಾವುದು ಅಂದರೆ ಕೆಲವು ಜೀವಿಗಳು ರಿಪ್ರೊಡಕ್ಷನ್ ಆಗೋದಿಲ್ಲ. ಯಾವುದು ಕೆಲಸಗಾರ ಜೇನುಳಗಳು, ರಾಣಿ ಜೇನು ಮತ್ತು ಡ್ರೋನ್ ಜೇನು ಅದೆರಡು ಮರಿ ಹಾಕೋದು ಮಾಡ್ತದೆ. ಆದರೆ ಈ ಕೆಲಸಗಾರ ಜೇನು ಬರೀ ಕೆಲಸ ಮಾಡ್ತದೆ, ಅದೇನು ಮರಿ ಹಾಕೋದು ಮಾಡೋದಿಲ್ಲ. ಮ್ಯೂಲು, ಕತ್ತೆ ಮತ್ತು ಕುದುರೆದು ಇದು ಮಾಡಿದಾಗ ಮ್ಯೂಲ್ ಬರೋದಾಯ್ತದೆ, ಅದು ನೆಕ್ಸ್ಟು ಸಂತಾನೋತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಮಕ್ಕಳಾಗದೇ ಇರೋ ಕಪಲ್ಗಳು, ಮಕ್ಕಳಾಗದೇ ಇರೋ ಗಂಡ ಹೆಂಡತಿ ಅವರು, ಆದರೆ ಅವರೆಲ್ಲ ಜೀವಿಗಳ, ಅವ್ರಿಗೆ ನೆಕ್ಸ್ಟು ಅವರು ಇದನ್ನು ಉತ್ಪತ್ತಿ ಮಾಡೋಕ್ಕಾಗಲಿಲ್ಲ ಅಂದರೆ ಜೀವಿಗಳಲ್ಲ ಅಂತಲ್ಲ. ಹಂಗಾಗಿ ಜೀವಿಗಳಿಗೆ ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ. ಡಿಫೈನಿಂಗ್ ಕ್ಯಾರೆಕ್ಟರ್ ಅಂದರೆ ಎಲ್ಲ ಜೀವಿಗಳಲ್ಲೂ ಇರಬೇಕು ಮತ್ತು ನಿರ್ಜೀವಿಗಳಲ್ಲಿ ಇರಬಾರ್ದು. ಇದು ನಿರ್ಜೀವಿಲಿಲ್ಲ, ಆದರೆ ಎಲ್ಲ ಜೀವಿಲೂ ಇಲ್ಲ ಇದು. ಹಂಗಾಗಿ ಇದು ಡಿಫೈನಿಂಗ್ ಕ್ಯಾರೆಕ್ಟರ್ ಅಲ್ಲ.